ಬ್ರೋ ಅಮ್ಮನ ತಗೊಂಡು ಹೋಗ್ಬೇಕಾದ್ರೆ ಮಾತಾಡಬಾರ್ದು ಅಂತ ಹೇಳ್ತಾರಲ್ವಾ. ಇನ್ನೊಂದು ಸ್ವಲ್ಪ ಮಾಡ್ರೋಂಗ್ ಕೇಕ್ ಮತ್ತು ಡಿಸೈನ್ ಚೆನ್ನಾಗಿ ಕೊಡಲಿಕ್ಕೆ ನಾನು ನೆಕ್ಸ್ಟ್ ಟೈಮು ಟ್ರೈ ಮಾಡ್ತೀನಿ. ಇದು ಮಾಡೋದಂತೂ ಬಿಡೋಲ್ಲ, ಮಾಡೇ ಮಾಡ್ತೀನಿ. ಸೂಪರ್ ಕೇಕ್ ಓವನ್ ಇಲ್ಲದೆ ಮಾಡಿದ್ದು. ಹೌದು, ನಾನು ಗೊತ್ತಿರಲಿಲ್ಲ ಈ ಥರ ಐಡಿಯಾಗಳೆಲ್ಲ. ಓವನ್ ಇಲ್ದಲೇ, ಓವನ್ ಇಲ್ಲಲ್ಲ ನಮ್ಮ ಕಡೆ, ನಾವೇನು ಮಾಡೋಕ್ಕಾಗಲ್ಲ. ಕೇಕ್ ಆಗಿರ್ಬೋದು, ಬನ್ ಆಗಿರ್ಬೋದು, ಏನು ಮಾಡೋಕ್ಕಾಗಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದು. ಮತ್ತೆ ಅಜ್ಜಿ ಹೇಗಿದ್ದೀರಾ ಅಮ್ಮ ಅಂತ ಹಾಕಿದ್ದೀರಾ, ಸೂಪರ್ ಅಂತ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನಮ್ಮ ಅಜ್ಜಿಯವ್ರನ್ನ ಕೇಳ್ತೀರಾ, ಅಮ್ಮವ್ರನ್ನ ಕೇಳ್ತೀರಾ, ಮತ್ತು ನಮ್ಮ ಫ್ಯಾಮಿಲಿನ ಕೇಳ್ತೀರಾ, ನಮ್ಮ ಬ್ರದರ್ ಅಪ್ಪ ಅವ್ರನ್ನ ಕೇಳ್ತೀರಾ, ಎಲ್ಲರನ್ನೂ ಕೇಳ್ತಿರಲ್ಲ ಈ ರೀತಿ. ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು. ಹಾಯ್ ಚಂದು ಫ್ಯಾಮಿಲಿ, ಎಲ್ಲರಿಗೂ ಗುಡ್ ಚಾಯ್ಸ್ ಚಂದ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಮಾಡಿರ್ತಕ್ಕಂಥ ಕಮೆಂಟ್ಗೆ ನಾನು ಉತ್ತರ ಕೊಡಲಿಕ್ಕೆ ರೆಡಿಯಾಗಿದ್ದೀನಿ. ಮತ್ತು ನೀವು ಕಮೆಂಟ್ ಏನೇನು ಮಾಡಿದ್ದೀರಾ ಅಂತ ನಾನು ಇವತ್ತು ಓದಲಿಕ್ಕೆ ಬಂದಿದ್ದೀನಿ. ಇವತ್ತು ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗಿದ್ದೀನಿ. ಯಾಕೆ ಅಂತ ಅಂದರೆ ನೀವು ತೋರಿಸ್ತಕ್ಕಂಥ ಪ್ರೀತಿ ಆಗಿರ್ಬೋದು, ಮತ್ತು ಇನ್ನು ಯಾವ ಥರ ಮಾಡ್ಬೋದು ಅಂತ ಐಡಿಯಾಗಳನ್ನು ಕೊಡ್ತೀರಾ, ಮತ್ತು ನಮಗೆ ಕಮೆಂಟ್ ಹಾಕ್ತೀರಾ, ಮತ್ತು ಲೈಕ್ ಮಾಡ್ತಿದ್ದೀರಾ, ಮತ್ತು ನಮಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ. ಈ ಚಂದು ಫ್ಯಾಮಿಲಿ ಇದೇ ಥರ ಗ್ರೋ ಆಗಲಿ ಅಂತ ನಿಮ್ಮೆಲ್ಲರಿಗೂ ಕೂಡ ಕೇಳ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ನಾನು ಕೂಡ ನಂಬಿದ್ದೀನಿ. ಈಗ ಒಂದೊಂದಾಗೆ ನೀವು ಮಾಡಿರ್ತಕ್ಕಂಥ ಕಮೆಂಟನ್ನು ಓದ್ತಾ ಹೋಗ್ತೀನಿ. ನೋಡೋಣ ನೀವು ಯಾವ ಥರ ಮಾಡಿದ್ದೀರ ಅಂತ ನಿಮಗೂ ಕೂಡ ರಿಮೆಂಬರ್ ಆಗುತ್ತೆ. ಯಾರು ಕಮೆಂಟ್ ಮಾಡಿರೋರು ಈ ವಿಡಿಯೋ ನೋಡ್ತೀರಾ ಅವರಿಗೆ. ಬನ್ನಿ ಇವಾಗ ಬೇಗ ಕಮೆಂಟ್ ಮಾಡಿರೋದನ್ನು ನೋಡ್ತಾ ಹೋಗೋಣ. ಇದು ನಂದು 6 ವರ್ಷದ ಹಳೆ ಮೊಬೈಲು. ಇದು ಐಫೋನಿಂದು ಹಾಕಿದ್ದೀನಿ. ಒಂದಲ್ಲ ಒಂದಿನ ತಗೋತೀನಿ. ಇದೇ ಥರ ಬ್ರ್ಯಾಂಡ್ ಐಫೋನ್ ತಗೋತೀನಿ. ಆದರೆ ಸದ್ಯಕ್ಕೆ ಇವಾಗ ಬ್ಯಾಕ್ ಪೌಚ್ ಮಾತ್ರ ಇದನ್ನು ಹಾಕಿದ್ದೀನಿ. ಇದು ವಿವೋ Y11 ಅಂತ. ನಾನು 2019 ತೊಗೊಂಡಿದ್ದು. ಇವಾಗ ಆಲ್ರೆಡಿ 7 ಇಯರ್ಸ್ ಕಂಟಿನ್ಯೂ ನಡೀತಾ ಇತ್ತಿದ್ದು. ಇನ್ನೂ ಕೂಡ ಚೆನ್ನಾಗೈತೆ, ಅಮ್ಮವರು ಯೂಸ್ ಮಾಡ್ತಿದ್ದಾರೆ. ಬನ್ನಿ ಅದರೊಳಗಡೆ ನಾನು ಕಮೆಂಟ್ಗಳನ್ನು ಸ್ಕ್ರೀನ್ಶಾಟನ್ನು ತೊಗೊಂಡು ಇದರೊಳಗಡೆ ಹಾಕಿ ಇವಾಗ ನಿಮ್ಮ ಇದ್ರಿಗೆ ಓದ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಯಾರ್ಯಾರು ಕಮೆಂಟನ್ನು ಮಾಡಿದರೆ. ಇನ್ನೂ ಯಾರು ಕಮೆಂಟ್ ಮಾಡಿಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಬನ್ನಿ ಇವಾಗ ಮೊದಲನೇ ನಿಮಗೆ ಮಾಡಿರ್ತಕ್ಕಂಥ ಕಮೆಂಟ್, ಹೀಗೆ ಸಾಗಲಿ ನಿಮ್ಮ ಪಯಣ ಅಂತ ಹಾಕಿದ್ದಾರೆ. 3 days ಹೇಗೋ ಆಗಿರ್ತಕ್ಕಂಥ ನಮ್ಮ ವೀಡಿಯೋಸ್ಗೆ ಇದು ಬಂದಿರತಕ್ಕಂಥದ್ದು. ಥ್ಯಾಂಕ್ ಯು ಸೋ ಮಚ್. ಯಾರು ದೇವಿಕಾ ಮಾಗಿಯವರು ಕಮೆಂಟ್ ಹಾಕಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನೀವು ಮಾತ್ರ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ. ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡ್ತಿದ್ದೀರಾ, ಮತ್ತು ಎಲ್ಲ ವೀಡಿಯೋಸ್ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಹಾಕ್ತಿದ್ದೀರಾ. ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ರಿಯಲಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಕೀಪ್ ಸಪೋರ್ಟ್. ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಮತ್ತು ಐಡಿಯಾಸ್ಗಳನ್ನು ಕೊಡ್ತಾ ಇರ್ತೀರಿ, ಮುಂದೆ ಇದ್ದಾವೆ ಅವನ್ನು ಕೂಡ ಓದ್ತಾ ಹೋಗ್ತೀನಿ. ಐಡಿಯಾಸ್ ಕೊಡ್ತಾ ಇರ್ತೀರಾ, ವೀಡಿಯೋ ಯಾವ ಥರ ಮಾಡ್ಬೋದು ಅಂತ. ಹೀಗೆ ಸಾಗಲಿ ನಿಮ್ಮ ಪಯಣ, ಸಾಗ್ತಾ ಇರುತ್ತೆ. ನೀವು ಕೂಡ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚಿದಾಗಿರ್ತಕ್ಕಂಥ ಒಳ್ಳೊಳ್ಳೆ ಕಂಟೆಂಟ್ ತರಲಿಕ್ಕೆ ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು, ಬ್ರೋ ಅಮ್ಮನ ತಗೊಂಡು ಹೋಗ್ಬೇಕಾದ್ರೆ ಮಾತಾಡಬಾರ್ದು ಅಂತ ಹೇಳ್ತಾರಲ್ವಾ. ಹೌದು ಅಂತ ಅಂದರೆ ನನಗೆ ಗೊತ್ತಿಲ್ಲ ಈ ಥರ ಅಮ್ಮನ ತಗೊಂಡು ಹೋಗ್ಬೇಕಾದ್ರೆ. ನಮ್ಮ ಇಲ್ಲಿ ಮಾಡ್ತಿರೋದು ನನಗೆ ತಿಳಿದಿರೋ ಪ್ರಕಾರ ಒಂದು 4-5 ವರ್ಷದಿಂದ ಮಾಡ್ತಿದ್ದಾರೆ ಅಮ್ಮನ. ಅಜ್ಜಿ ಹಬ್ಬ ಅಂತ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ, ಯಾರು ಕೂಡ ಇಲ್ಲಿ ಮಾತಾಡ್ಕೊಂಡು ಹೋಗ್ಬಾರ್ದು, ಆ ರೀತಿ ಇರಬಾರ್ದು, ಈ ರೀತಿ ಇರಬಾರ್ದು. ನಿಯಮ ಎಲ್ಲ ಗೊತ್ತು, ಯಾವ ಥರ ನಿಯಮ ಅಂತ ಅಂದರೆ ಯಾವುದು ಕೂಡ ಎಂಜಲನ್ನು ಮಾಡಬಾರ್ದು. ಫಸ್ಟು ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ತೊಗೊಂಡು ಹೋಗ್ಬೇಕು. ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ಅದಾದಮೇಲೆ ನಾವು ಬಂದು ಊಟ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತೀವಿ ಅಂತ. ಇದೆಲ್ಲ ನಿಯಮ ಗೊತ್ತು, ಆದರೆ ಮಾತಾಡ್ಬಾರ್ದು ಅಂತ ಗೊತ್ತಿರಲಿಲ್ಲ. ತುಂಬ ಲೇಟಾಗುತ್ತೆ ಅಂತ ಊಟ ಮಾಡಿ ಹೋಗಿದ್ವಿ. ಎಲ್ಲರೂ ಕೂಡ ಊಟ ಮಾಡೇ ಬಂದು ಎಲ್ಲ ಫಸ್ಟು ಅಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡಿಸಿ ಅಮ್ಮಗೆ ಎಡೆ ಕೊಟ್ಟು ಅದಾದಮೇಲೆ ಊಟ ಮಾಡೋದು. ಅದಾದಮೇಲೆ ಅದನ್ನು ತೊಗೊಂಡ್ಕೊಂಡು ಹೋಗೋದು ಅಮ್ಮನ ಅಜ್ಜಿನ. ನನಗೆ ಗೊತ್ತಿಲ್ಲ ಮಾತಾಡ್ಕೊಂಡು ಹೋಗ್ಬೋದಾ ಇಲ್ವಾ ಅಂತ. ಆಲ್ಮೋಸ್ಟ್ ನಮ್ಮೂರಿನಲ್ಲಿ ಎಲ್ಲರೂ ಕೂಡ ಮಾತಾಡ್ಕೊಂಡೇ ಹಿಡ್ಕೊಂಡು ತೊಗೊಂಡು ಹೋಗೋದು. ಅದಕ್ಕೋಸ್ಕರ ನಾವು ಕೂಡ ಅದೇ ಥರ ಹೋದ್ವಿ ಅಂತ ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು, ಬ್ರೋ ಇನ್ನೂ ಸ್ವಲ್ಪ ಮಾಡ್ರನ್ ಕೇಕ್ ಡಿಶ್ ಮಾಡ್ಬೋದು ಅಲ್ವಾ, ಮತ್ತು ಹೀಗೆ ಸಾಗಲೇ ನಿಮ್ಮ ಪಯಣ, ಮತ್ತು ಸೂಪರ್ ಕೇಕ್ ಓವನ್ ಇಲ್ಲದೆ ಮಾಡಿದ್ದು ನೈಸ್ ಕೇಕ್ ಬ್ರೋ ಅಂತ ಹಾಕಿದ್ದಾರೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಹೇಳ್ತಿದ್ದೀನಿ, ಬ್ರೋ ಇನ್ನೂ ಸ್ವಲ್ಪ ಮಾಡ್ರನ್ ಕೇಕ್ ಡಿಸೈನ್ ಮಾಡ್ಬೋದು. ಹೌದು, ನಾನು 2 ಕಪ್ನಲ್ಲಿ ಕೇಕನ್ನು ಮಾಡಲಿದ್ದು ನಿಮಗೆ ತೋರಿಸಿದ್ದೀನಿ. ಇದೇ ಥರ ಇನ್ನೊಂದು ಸ್ವಲ್ಪ ಬೆಟರ್ ಆಗಿರ್ತಕ್ಕಂಥ ಡಿಸೈನ್ ಆಗಿರ್ಬೋದು, ಮತ್ತು ಬೆಟರ್ ಆಗಿರ್ತಕ್ಕಂಥ ಕ್ವಾಲಿಟಿ ಕೇಕ್, ಮತ್ತು ನಿಮಗೆ ಕ್ವಾಂಟಿಟಿ ದೊಡ್ಡ ಸೈಜ್ನಲ್ಲೂ ಕೂಡ ನಾನು ಚೆನ್ನಾಗಿ ಕೊಡಲಿಕ್ಕೆ ಇನ್ಮೇಲೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಅದು ನಾನು ಮಾಡಿದ್ದು ನಿಮಗೆ ಒಂದು ಸ್ವಲ್ಪ ಟ್ರಯಲ್ಲು ಯಾವ ಥರ ಬರುತ್ತೆ ಇಲ್ವಾ,
ಅಥವಾ ನಾವು ಸೋಡಾ ಪುಡಿ ಅಂತ ಅಂದರೆ ಬೇಕಿಂಗ್ ಸೋಡಾ ಹಾಕಿದ್ವಲ್ಲ ಅದು ಉಬ್ಬುತ್ತಾ ಇಲ್ವಾ ಹಿಟ್ಟಿನಲ್ಲಿ, ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಕೆಟ್ಟೋದ್ರೆ ಮತ್ತೆ ಸಣ್ಣ ಪ್ರಮಾಣದಲ್ಲಿ ಕೆಟ್ಟೋಗಲಿ, ಅಥವಾ ಚೆನ್ನಾಗಿ ಬಂದರೆ ಇನ್ನೊಂದ್ಸಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡೋಣ ಅಂತ ನಾವು ಈ ಥರ ಮಾಡಿದ್ದಷ್ಟೇ. ಇನ್ನೊಂದು ಸ್ವಲ್ಪ ಮಾಡೋಣ ಕೇಕು, ಮತ್ತು ಡಿಸೈನ್ ಚೆನ್ನಾಗಿ ಕೊಡಲಿಕ್ಕೆ ನಾನು ನೆಕ್ಸ್ಟ್ ಟೈಮು ಟ್ರೈ ಮಾಡ್ತೀನಿ. ಇದು ಮಾಡೋದಂತೂ ಬಿಡೋಲ್ಲ, ಮಾಡೇ ಮಾಡ್ತೀನಿ. ಸೂಪರ್ ಕೇಕ್ ಓವನ್ ಇಲ್ಲದೆ ಮಾಡಿದ್ದು. ಹೌದು, ನಾನು ಗೊತ್ತಿರಲಿಲ್ಲ ಈ ಥರ ಐಡಿಯಾಗಳೆಲ್ಲ. ಓವನ್ ಇಲ್ದಲೇ, ಓವನ್ ಇಲ್ಲಲ್ಲ ನಮ್ಮ ಕಡೆ, ನಾವೇನು ಮಾಡೋಕ್ಕಾಗಲ್ಲ. ಕೇಕ್ ಆಗಿರ್ಬೋದು, ಬನ್ ಆಗಿರ್ಬೋದು, ಏನು ಮಾಡೋಕ್ಕಾಗಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದು. ಬಟ್ ಆದರೆ ನಾನು ಸೂಡೋ ಈ ಥರ ಟ್ರೈ ಮಾಡ್ಬೋದಲ್ಲ ಅಂತ ನಾನು ಕೂಡ ಆ ಥರ ಟ್ರೈ ಮಾಡಿದ್ದು. ಅದು ಕಷ್ಟ ಇತ್ತು ಸ್ವಲ್ಪ. ಅಂದರೆ ಬ್ಯಾಕ್ ಅಂತ ಅಂದರೆ ವೀಡಿಯೋಸ್ನಲ್ಲಿ ನೀವು ನೋಡಿ ಚೆನ್ನಾಗಿರೋದು ಅಷ್ಟೇ ತೋರಿಸಿರ್ತೀವಿ. ಮತ್ತು ಅದನ್ನು ಪಾತ್ರೆಗಳು ವಾಶ್ ಮಾಡೋದಾಗಿರ್ಬೋದು, ಎಷ್ಟು ಎಣ್ಣೆ ಅಂಶ ಇರುತ್ತೆ, ಎಷ್ಟು ತುಪ್ಪ ಎಲ್ಲ ಯೂಸ್ ಮಾಡಿರ್ತೀವಿ, ಅದನ್ನೆಲ್ಲ ವಾಶ್ ಮಾಡಬೇಕು. ಇದೆಲ್ಲ ಪ್ರೊಸೆಸ್ ವಿಡಿಯೋ ಬ್ಯಾಕಿಂದಿರುತ್ತೆ. ಅದಕ್ಕೋಸ್ಕರ ನಾವು ನಿಮ್ಮನ್ನು ಕೇಳ್ಕೊಡೋದು, ಲೈಕ್ ಮಾಡಿರಿ, ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ, ಮತ್ತು ವಿಡಿಯೋನ ಫುಲ್ ನೋಡಿ ಅಂತ ಯಾಕೆ ಹೇಳ್ತೀವಿ ಅಂತ ಅಂದರೆ ಇಷ್ಟು ಕಷ್ಟಪಟ್ಟು ಮಾಡಿರ್ತೀವಿ, ನಿಮಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ಅಂತ. ಅದಕ್ಕೋಸ್ಕರ ನಾವು ಕೇಳ್ಕೊಳ್ಳೋದು. ಇನ್ನೂ ಬೆಟರಾಗಿರ್ತಕ್ಕಂಥದ್ದನ್ನು ನಾನು ಟ್ರೈ ಮಾಡೇ ಮಾಡ್ತೀನಿ. ನಿಮ್ಮ ಮುಂದೆ ಒಳ್ಳೆ ಕೇಕನ್ನು ತೊಗೊಂಬಂದೇ ಬರ್ತೀನಿ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಭರವಸೆ ಕೊಟ್ಟಿದ್ದೀನಿ ಗೈಸ್, ಕೊಡ್ತಿದ್ದೀನಿ. ಇವಾಗ ನೆಕ್ಸ್ಟ್ ಕಮೆಂಟಿಗೆ ಹೋಗೋದಾದರೆ, ಒಂದು ಹೇರ್ ಕ್ಲಿಪ್ ಹಾಕಿ ವಾವ್ ಹಲಸಿನ ಹಣ್ಣು ನಮಗೂ ಇಷ್ಟ, ಮತ್ತು ಸೂಪರ್ ವಿಡಿಯೋ ಅಂತ ಹಾಕಿದ್ದೀರಾ. ಇದು ಒಂದು ಹೇರ್ ಕ್ಲಿಪ್ ಯಾವುದಕ್ಕೆ ಅಂತ ಅಂದರೆ, ನಾವು ಒಂದು ವಿಡಿಯೋನ ಮಾಡಿದ್ವಿ. ನಾವು ಅಭಿಷೇಕ್ ನನಗೆ ಮೇಕಪ್ ಮಾಡಬೇಕು, ನಂದು ಅಭಿಷೇಕ್ ಮೇಕಪ್ ಮಾಡಬೇಕು, ಅದನ್ನು ಮಾಡಿದ್ವಿ. ಅದರೊಳಗಡೆ ಒಂದು ಕ್ಲಿಪ್ಗಳನ್ನೆಲ್ಲ ಇಲ್ಲ ತಲೆಗೆಲ್ಲ ಹಾಕ್ಕೊಂಡಿದ್ವಿ. ಅದಕ್ಕೋಸ್ಕರ ಇವರು ಕಮೆಂಟನ್ನು ಮಾಡಿರೋದು. ಯಾರು ಹಾಕಿದರೆ ನೀವು ಇಷ್ಟು ಖುಷಿಪಟ್ಟು ಹಾಕಿದಿರಲ್ಲ ಕಮೆಂಟ, ನೆಕ್ಸ್ಟ್ ಟೈಮ್ ಇನ್ನೂ ಕೂಡ ಚೆನ್ನಾಗಿರ್ತಕ್ಕಂಥದ್ದನ್ನೇ ಟ್ರೈ ಮಾಡೋಣ. ವಾವ್ ಹಲಸಿನ ಹಣ್ಣು ನನಗೂ ಇಷ್ಟ, ನಿಮಗೂ ಎಲ್ಲರಿಗೂ ಇಷ್ಟ ಅಂತ ಅಂದರೆ ಆಲ್ಮೋಸ್ಟ್ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ತುಂಬ ಇಷ್ಟ. ನಿಮಗೆ ಇಷ್ಟಪಟ್ಟಿದ್ದೀರ, ನಾವು ಕೂಡ ಇಷ್ಟಪಟ್ಟಿದ್ದೀವಿ. ನಿಜವಾಗ್ಲೂ ಅದು ದೊಡ್ಡ ಸೈಜ್ ಇತ್ತು. ನಾನು ಸಣ್ಣ ಸೈಜೆಲ್ಲ ನೋಡಿದ್ದೆ, ಬಟ್ ಅಷ್ಟು ದೊಡ್ಡ ಸೈಜ್ ನಾನು ನೋಡಿರಲಿಲ್ಲ. ಅದಕ್ಕೋಸ್ಕರ ವಿಡಿಯೋದಲ್ಲಿ ನಿಮ್ಗೆ ತೋರಿಸೋಣ ಅಂತ ಅವತ್ತು ಹಾಕಿದ್ದು ಯಾವ ಥರ ಇತ್ತು ಅಂತ. ನೀವು ನೋಡಿದ್ರಲ್ಲ, ನಿಜವಾಗ್ಲೂ ಬಿಗ್ ಸೈಜ್ ಇತ್ತು. ಅದು ಇನ್ನೂ ನೋಡಿಲ್ಲ ಅಂತ ಅಂದರೆ ನಮ್ಮ ಚಾನಲಲ್ಲಿ ಇದೆ, ನೋಡ್ಕೊಂಬನ್ನಿ. ಸೂಪರ್ ವಿಡಿಯೋ, ಥ್ಯಾಂಕ್ ಯು ಸೋ ಮಚ್. ಯಾವುದು ಅಂತ ಅಂದರೆ ಶಿವಲಿಂಗೇಶ್ವರ ನಮ್ಮೂರಿನಲ್ಲಿ ಮಾಡಿರ್ತಕ್ಕಂಥದ್ದು. ಅದು ಒನ್ ಆಫ್ ದಿ ಬೆಸ್ಟ್ ಅಂತ ಅಂದರೆ ಪವರ್ಫುಲ್ ಗಾಡು ಅಂತಲೇ ಹೇಳ್ಬೋದು ನಮ್ಮೂರಿನಲ್ಲಿ. ಆ ಥರ ಇರ್ತಕ್ಕಂಥದ್ದು ಫುಲ್ಲು ವೀಡಿಯೋ ಅಂತ ಅಂದರೆ ಅಲ್ಲಿ ಏನೇನಿದೆ, ಹೇಗೆಲ್ಲ ಪವಾಡ ನಡೆಯುತ್ತೆ, ಯಾರು ಹುಡುಕಿದ್ರು ಅದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ನೋಡ್ಕೊಂಬನ್ನಿ. ಪವರ್ಫುಲ್ ಗಾಡ್ ಶಿವಲಿಂಗೇಶ್ವರ ಅಂತ ಇದೆ ನಮ್ಮ ಚಾನಲಲ್ಲಿ, ಯೂಟ್ಯೂಬ್ ಚಾನಲಲ್ಲಿದೆ, ನೋಡ್ಕೊಂಬನ್ನಿ ಗೈಸ್. ಮತ್ತು ಅಜ್ಜಿ ಹೇಗಿದ್ದೀರಾ ಅಮ್ಮ ಅಂತ ಹಾಕಿದ್ದೀರಾ, ಸೂಪರ್ ಅಂತ ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನಮ್ಮ ಅಜ್ಜಿಯವ್ರನ್ನ ಕೇಳ್ತೀರಾ, ಅಮ್ಮವ್ರನ್ನ ಕೇಳ್ತೀರಾ, ಮತ್ತು ನಮ್ಮ ಫ್ಯಾಮಿಲಿನ ಕೇಳ್ತೀರಾ, ನಮ್ಮ ಬ್ರದರ್ ಅಪ್ಪ ಅವ್ರನ್ನ ಕೇಳ್ತೀರಾ, ಎಲ್ಲರನ್ನೂ ಕೇಳ್ತಿರಲ್ಲ ಈ ರೀತಿ, ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು. ರಿಯಲಿ ತುಂಬ ಹಾರ್ಟ್ಲಿ ತುಂಬಾ ಫೀಲ್ ಆಗುತ್ತೆ. ಯಾವ ಥರ ಅಂತಂದರೆ ಬೆಟರ್ ಫೀಲ್ ಆಗುತ್ತೆ, ಒಳ್ಳೆ ಫೀಲ್ ಆಗುತ್ತೆ. ಯಾಕೆ ಅಂತ ಅಂದರೆ ನಿಜವಾಗ್ಲೂ ನಾವ್ಯಾರೋ ಗೊತ್ತಿಲ್ಲ, ನೀವ್ಯಾರೋ ಗೊತ್ತಿಲ್ಲ, ನಾವು ಮಾಡುತ್ತಿರ್ತಕ್ಕಂಥ ವೀಡಿಯೋಸನ್ನು ನೋಡಿ ನೀವು ಇಷ್ಟು ನಮಗೆ ಹೇಗಿದ್ದೀರಾ, ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ, ಆರಾಮಾಗಿರಿ, ಖುಷಿಯಾಗಿರಿ, ನಿಮ್ಮ ಪಯಣ ಹೀಗೆ ಸಾಗಲಿ, ಮುಂದುವರಿಲಿ, ಇಷ್ಟೆಲ್ಲ ಹೇಳ್ತಿರಲ್ಲ, ನಮಗೆ ತುಂಬಾ ಖುಷಿ ಅನಿಸುತ್ತೆ. ಅದಕ್ಕೋಸ್ಕರ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಅವಾಗ ಸ್ವಲ್ಪ ಭಾಳ ದಿನಗಳ ನಂತರ ಕಾಣಿಸ್ಕೊಂಡಿದ್ದು, ಅದೇ ಸಾಂಬಾರು ಪುಡಿ ಮಾಡಿದ್ವಲ್ಲ ಅದರೊಳಗಡೆ ವೀಡಿಯೋದಲ್ಲಿ ಎಷ್ಟೋ ದಿನಗಳಾದಮೇಲೆ ಕಾಣಿಸ್ಕೊಂಡಿದ್ದು. ಅದಕ್ಕೋಸ್ಕರ ಈ ರೀತಿ ಕೇಳಿದ್ರೆ ಚೆನ್ನಾಗಿದ್ದಾರೆ. ನೆಕ್ಸ್ಟು ಬ್ರೋ ಬಿಸ್ನೆಸ್ ಐಡಿಯಾ ಕೊಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ, ಮತ್ತು ಸೂಪರ್ ಐಡಿಯಾ ಬ್ರೋ, ರೈಟಿಂಗ್ ಹಾಬಿ ಅಂತ ಹೇಳಿದ್ರ. ಬಿಸ್ನೆಸ್ ಐಡಿಯಾಸ್ ಅಂತ ಅಂದರೆ ನಾನು ಕೂಡ ಸರ್ಚ್ ಮಾಡ್ತಾ ಇರ್ತೀನಿ, ಯಾವ ಥರ ಬಿಸ್ನೆಸ್ ಮಾಡ್ಬೋದು, ಏನು ಬಿಸ್ನೆಸ್ ಮಾಡ್ಬೋದು ನಮ್ಮ ಹಳ್ಳಿ ಸೈಡ್ನಲ್ಲಿ ಮತ್ತು ಸಿಟಿ ಸೈಡ್ನಲ್ಲಿ ಅಂತ. ನಾನು ಕೂಡ ಪ್ರೊಸೆಸಿಂಗ್ನಲ್ಲಿ ಇದ್ದೀನಿ, ಸರ್ಚ್ ಮಾಡ್ತಾ ಇದ್ದೀನಿ, ಯಾವುದು ಒಳ್ಳೇದಾಗ್ಬೋದು, ಯಾವುದು ಬರೀ ಬಿಸ್ನೆಸ್ ಮಾಡೋದಷ್ಟು ಈಸಿ ಅಲ್ಲ. ಯಾರೋ ಅಂಡರಲ್ಲಿ ಒಂದು ದಿನ ಹೋಗಿ ಕೆಲಸ ಮಾಡ್ಕೊಂಬರ್ಬೋದು, ಬಟ್ ಅವ್ರು ಹೇಳಿದ್ದನ್ನು ನಾವು ಕೇಳ್ತಾ ಇರಬೇಕು. ಅದೇ ನಮ್ಮ ಬಿಸ್ನೆಸ್ ಆಗಿತ್ತು ಅಂತ ಅಂದರೆ ಒಂದಿನ ನಮಗೆ ಆಗೋದೇ ಇಲ್ಲ, ಇವತ್ತು ಎಲ್ಲೋ ಹೋಗಬೇಕು ನಮ್ಮ ಫ್ಯಾಮಿಲಿ ಜೊತೆ ಅಂತ ಅಂದರೆ ನಾವೇ ಹಾಲಿಡೇಸ್ ಹಾಕ್ಕೊಂಡು ಹೋಗ್ಬೋದು. ಬಿಸ್ನೆಸ್ನಲ್ಲಿ ತುಂಬಾ ನಾವು ಕಳ್ಕೊಳ್ಳೋದು ಅಷ್ಟೇ ಇರುತ್ತೆ, ಮತ್ತು ಅದನ್ನು ಚೆನ್ನಾಗಿ ತಿಳ್ಕೊಂಡು ಬಿಸ್ನೆಸ್ಸಿಗೆ ಹಾಕಿದ್ರಿ ಅಂತ ಅಂದರೆ ಅಷ್ಟೇ ನಿಮಗೆ ಪ್ರಾಫಿಟ್ ಮಾಡೋದು ಕೂಡ, ಲಾಭ ಮಾಡೋದು ಕೂಡ ಅಷ್ಟೇ ಚೆನ್ನಾಗಿ ನಿಮಗೆ ಬಿಸ್ನೆಸ್ಸಲ್ಲಿ ಸಿಗುತ್ತೆ. ಕೊಡ್ತೀನಿ ಇನ್ಮೇಲೆ ನಮಗೆ ಇರ್ತಕ್ಕಂಥ ನಾಲೆಡ್ಜ್ ಪ್ರಕಾರ ಯೂಸ್ ಮಾಡಿ ಸರ್ಚ್ ಮಾಡಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಅಂದರೆ ನೀವು ಕೇಳಿದ್ದೀರಾ ಅಂತ ಅಂದರೆ ನಾನು ಕೊಡಲಿಕ್ಕೇನು ಕೊಡ್ತೀನಿ, ಬಿಸ್ನೆಸ್ ಐಡಿಯಾನು ಕೂಡ ಕೊಡ್ತೀನಿ. ಸೂಪರ್ ಐಡಿಯಾ ಬ್ರೋ, ರೈಟಿಂಗ್ ಹಾಬಿ. ಎಸ್, ನಾನು ಕೂಡ ಅದೇ ಥರ ಬರಿತಾ ಇರ್ತೀನಿ ಒಂದೊಂದು ಕಂಟೆಂಟು. ನಿಮಗೆ ಯಾವ ಥರ ಕಂಟೆಂಟು ಕೊಡ್ಬೋದು, ನಾನು ಯಾವ ಥರ ಕೊಟ್ಟರೆ ನಿಮಗೆ ಇಷ್ಟ ಆಗುತ್ತೆ, ಯಾವ್ದು ಇಷ್ಟ ಆಗಲ್ಲ, ನೀವು ಯಾವುದನ್ನು ನೋಡೋಕ್ಕೆ ಇಷ್ಟಪಡ್ತಾ ಇಲ್ಲ, ಅದನ್ನೆಲ್ಲ ನಾನು ಥಿಂಕ್ ಮಾಡಿ ಒಂದು ಬುಕ್ನಲ್ಲಿ ಬರೆದು ಅದನ್ನೆಲ್ಲ ನಿಮಗೆ ಸಬ್ಮಿಟ್ ಮಾಡಿ ಒಂದು ವಿಡಿಯೋ ಪ್ರಕಾರ ಬರುತ್ತದು. ಅದಕ್ಕೋಸ್ಕರ ಇಷ್ಟು ಬರೋದು, ಅದಕ್ಕೋಸ್ಕರ ನಾನು ರೈಟಿಂಗ್ನಲ್ಲಿ ಎಲ್ಲದನ್ನು ಕೂಡ ಬರೆದಿಟ್ಟಿರ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಲವ್ ಫ್ರಮ್ ಅಜ್ಜಂಪುರ ಅಂತ ಹಾಕಿದ್ದೀರಾ.
ಅಭಿಷೇಕ್ ಥ್ಯಾಂಕ್ ಯು ಸೋ ಮಚ್. ಒಬ್ಬೊಬ್ಬರು ಲವ್ ಫ್ರಮ್ ಬೇರೆ ಕಡೆಯಿಂದನೂ ಹಾಕಿರ್ತಾರೆ. ಲವ್ ಫ್ರಮ್ ಇವರು ಅಜ್ಜಂಪುರ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಜ್ಜಂಪುರ ಇವಾಗ ತಾಲೂಕಾಗಿದೆ, ಚಿಕ್ಕಮಗಳೂರು ಡಿಸ್ಟಿಕ್ಕು. ಇದೊಂದು ತಾಲೂಕಾಗಿದೆ, ಅವಾಗ ಬೇರೆ ತಾಲೂಕಿತ್ತು, ಇದು ಕೂಡ ತಾಲೂಕಾಗಿದೆ. ಅಲ್ಲಿಂದ ನಮ್ಮ ವೀಡಿಯೋಸನ್ನು ನೋಡ್ತಿದ್ದಾರೆ ಅಂತ ಅಂದರೆ ರಿಯಲಿ ಥ್ಯಾಂಕ್ಸ್ ಹೇಳಲೇಬೇಕು ಅವರಿಗೆ. ಮತ್ತು ಬೇಕೇ ಬೇಕು ಈ ವಿಡಿಯೋ ನೋಡೋದ್ರಿಂದ ಆಗುವ ಚಕಿತವಾದರೂ ಏನು. ನಾವೊಂದು ವಿಡಿಯೋ ಮಾಡಿದ್ವಿ ಆಯಿತಾ, ಅದು ಅಭಿಷೇಕ್ ಈಗೂ ಉಂಟೆ ಅಂತ ಹೇಳೋದ್ರಲ್ಲಿ ಆ ಥರ ಎಂಟ್ರಿ ಕೊಡ್ತಾನೆ ಅಂತ ಅಂದರೆ ಇಂಟ್ರು ಕೊಡ್ತಾನೆ, ಅದರೊಳಗಡೆ ಆ ಥರ ಇತ್ತು. ಆ್ಯಕ್ಟಿಂಗ್ ಚಿಂದಿ ಚಿತ್ರಾನ್ನ ನಾನು ಅಲ್ಲೇ ಇರಬೇಕಿತ್ತು. ಹೀಗೆ ಅವನ ಹತ್ರ ಡೈಲಿ ಹೇಳಿಸು ಪ್ಲೀಸ್. ಇದು ಮಾಂತು ಡ್ರೀಮ್ಸ್ ಅಂದವರು ಹಾಕಿರೋದು, ನಮ್ಮ ಬ್ರದರೇ ಹಾಕಿರೋದು ಇದು. ಅವ್ರು ಅಲ್ಲಿದ್ದಾರಲ್ಲ, ನಾವಿಲ್ಲಿದ್ದೀವಿ, ನಾವು ಏನೇನು ಮಾಡ್ತೀವಲ್ಲ ಡೈಲಿ ನೋಡ್ತಾ ಇರ್ತಾರೆ. ಅದರೊಳಗಡೆ ಇದು ಹಾಕಿರೋದು. ಚಕಿತವಾದರೂ ಏನು ಅಂತ ಅವತ್ತು ಹೇಳಿಸಿದ್ವಿ ಎಲ್ಲ ವಿಡಿಯೋ ಎಂಡಿಗೆ. ಅದನ್ನು ನೋಡಿ ಈ ಥರ ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾತ್ರ ಚಿಂದಿ ಚಿತ್ರಾನ್ನ ಅಂತ ಹಾಕಿದ್ದಾರೆ. ಇದೇ ಥರ ನಮಗೆ ಫಿಲಮ್ ನಾವು ಮತ್ತು ಕಾಮಿಡಿ ಅದು ಇದು ಮಾಡೋಕ್ಕೆ ತುಂಬಾ ಇಷ್ಟ, ನನಗೂ ಮತ್ತು ಅಭಿಷೇಕ್ಗೆ. ಇದೇ ಥರ ಮಾಡ್ತಾ ಇರ್ತೀವಿ. ಇದೇ ಥರ ಡೈಲಿ ಅವನ ಹತ್ರ ಹೇಳಿಸು ಅಂತ ಅಂದರೆ ಡೈಲಿ ಅಂತ ಅಂದರೆ ಆಗಲ್ಲ, ಏನೋ ಒಂದು ವೀಕ್ನಲ್ಲಿ 1-2-3 ಡೇಸ್ ಈ ಥರ ಹೇಳಿಸ್ಬೋದು. ಯಾಕೆ ಅಂತ ಅಂದರೆ ಬರೀ ಅದೇ ಕಂಟೆಂಟ್ ಆಗೋಗುತ್ತೆ. ಒಂದೊಂದು ಕಂಟೆಂಟ್ನಲ್ಲಿ ಅದು ಸಪ್ರೇಟಾಗಿ ಇದೇ ವಿಡಿಯೋ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ವೀಡಿಯೋದಲ್ಲೂ ಕೂಡ ಆ ಥರ ಹೇಳ್ಸೋಕ್ಕಾಗೋದಿಲ್ಲ. ನೋಡೋಣ, ಆಲ್ಮೋಸ್ಟ್ ಹೇಳ್ಸೋಕ್ಕೆ ನೀವು ಕೇಳಿದ್ರಲ್ಲ, ಆಲ್ಮೋಸ್ಟ್ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಇವಾಗ ನೆಕ್ಸ್ಟ್ ಕಮೆಂಟ್ ಆದರೆ, ನನಗೂ ರಾಗಿ ರೊಟ್ಟಿ ಅಂದರೆ ಇಷ್ಟ, ಹೀಗೂ ಉಂಟೆ ನೋಡಿ ನಾವು ನಗ್ತಿದ್ವಿ, ಇವಾಗ ಅಭಿಷೇಕ್ ಅವರ ಮಾತು ಕೇಳಿ ಮತ್ತೆ ನಗು ಬಂತು. ವಾವ್, ಪಲ್ಯ ರೊಟ್ಟಿ ಸೂಪರ್. ರಾಗಿ ರೊಟ್ಟಿ ಅಂತಂದರೆ ಹೆಲ್ತ್ ವೈಸು ಕೂಡ ತುಂಬ ಒಳ್ಳೆಯದು. ನನಗೆ ಸುಡೋಕ್ಕೆ ಬರ್ತಿದ್ದಿಲ್ಲ, ಅಮ್ಮವರು ನನಗೆ ಹೇಳ್ಕೊಟ್ಟು ಆ ರೀತಿ ಎಲ್ಲ ಮಾಡಿಸಿರೋದು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೀವು ಕೂಡ ನಾವೇನೇನು ಮಾಡ್ತೀರ ಅದೆಲ್ಲ ಇಷ್ಟಪಡ್ತಿದ್ದೀರಾ. ಮತ್ತು ರಾಗಿ ರೊಟ್ಟಿ ಇಷ್ಟ ಅಂತ ಹೇಳಿದ್ರೆ ತುಂಬಾ ಹೆಲ್ತಿಗೆ ಒಳ್ಳೆಯದು. ಇಷ್ಟಪಟ್ಟು ಅದನ್ನು ಮಾಡಿಕೊಂಡು ತಿನ್ನಿ. ಅದೊಂದು ಸ್ವಲ್ಪ ಲೇಟ್ ಆಗುತ್ತೆ ಪ್ರೊಸೆಸ್ ಮಾಡೋದು ಚಪಾತಿಗಿಂತ. ಅದನ್ನೆಲ್ಲ ಸೆರೆ ಮಾಡ್ಕೋಬೇಕು, ಮತ್ತು ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ನೀವೇನು ಮುದ್ದೆ ಮಾಡಲಿಕ್ಕೆ ಯಾವ ಥರ ಬೇಯಿಸ್ಕೋತೀರ, ಒಂದು ಸ್ವಲ್ಪ ಬೇಯಿಸಿ ಗಟ್ಟಿ ಮಾಡ್ಕೊಂಡು ಆಮೇಲೆ ಉದ್ದಿ ಒಂದು ಸ್ವಲ್ಪ ಬೇಯಿಸೋದು, ಅದೆಲ್ಲ ಲಾಂಗ್ ಪ್ರೊಸೆಸ್ ಹಿಡಿಯುತ್ತೆ. ಆದರೆ ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು. ಈಗೂ ಉಂಟೆ, ಎಸ್, ನಾವು ಕೂಡ ನಗ್ತಾ ಇದ್ವಿ, ಅವಾಗ ಬರ್ತಾಯಿತ್ತು 10:00ವರೆಗೆ. ಬಟ್ ಅವನು ಕೇಳಿ ಅದೇ ಗತ್ತಲೆ ಕೂತ್ಕೊಂಡು ನೋಡೋಣಂತ ಅದನ್ನು. ಎಪಿಸೋಡ್ ಯಾವ ಥರ ಇತ್ತು, ಬರೀ ಕೊಲೆ ಆಗಿರ್ಬೋದು, ಮತ್ತು ಅದು ಇದ್ರ ಬಗ್ಗೆನೇ ಒಳ್ಳೆ ಚೆನ್ನಾಗಿ ಹೇಳ್ತಾರೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ. ಅದಕ್ಕೋಸ್ಕರ ಅವನು ಆ ರೀತಿ ನೆನ್ಪಿಡ್ಕೊಂಡು ನಿಮ್ಮ ಹತ್ರ ಹೇಳಿದ್ದೇನೆ. ಈ ಥರ ಸಪೋರ್ಟ್ ಮಾಡ್ತಿದ್ರೆ ಇದೇ ಥರ ಸಪೋರ್ಟ್ ಮಾಡಿ, ಇನ್ನೂ ಅವನಲ್ಲಿ ಏನೇನು ಸ್ಕಿಲ್ಸ್ ಇದೆ ಅದನ್ನೆಲ್ಲ ಹೊರಗೆ ತೆಗಿಲಿಕ್ಕೆ ನಾವು ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ ಗೈಸ್. ರೊಟ್ಟಿ ಪಲ್ಯ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ಮೊನ್ನೆ ರೀಸೆಂಟಾಗಿ ಊರಿಗೆ ಹೋದಾಗ ಹಾಕಿದ್ದು ರಂಗನಾಥ ಸ್ವಾಮಿದು ಹಾಕಿದ್ನಲ್ಲ, ಅದು ವೀಡಿಯೋ ಟೆಂಪಲಿಂದೆಲ್ಲ ಅದಕ್ಕೆ ಹಾಕಿರೋದು. ರಂಗನಾಥ ಸ್ವಾಮಿಗೆ ನಮ್ಮ ಕಡೆನೂ ನೋಡೋಕೆ ಹೇಳಪ್ಪ. ಎಸ್, ನಮ್ಮ ಆಡಿಯನ್ಸ್ ಆಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಅಣ್ಣ ತಮ್ಮ ತಂಗಿರಿಲ್ಲ, ಅಣ್ಣ ತಮ್ಮ, ಮತ್ತು ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಸ್ನೇಹಿತೆ ಆಗಿರ್ಬೋದು, ಇವರು ಎಲ್ಲರಿಗೂ ಕೂಡ ನೀವು ನೋಡ್ತಿರ್ತಕ್ಕಂಥ ಆಡಿಯನ್ಸಿಗಾಗಿರ್ಬೋದು, ಇವರಿಗೋಸ್ಕರ ನಾವೆಲ್ಲ ಟೆಂಪಲ್ಗೆ ಹೋಗೋದು, ನಿಮಗೆಲ್ಲ ತೋರಿಸೋದು ಅದಕ್ಕೋಸ್ಕರ. ನೀವು ಕೂಡ ದರ್ಶನ ಮಾಡ್ಕೊಳ್ರಿ, ಇದನ್ನೆಲ್ಲ ಕೇಳ್ಕೊಳ್ರಿ ಅಂತಲೇ ಕೂಡ ನಾವು ತೋರಿಸೋದು. ಆಯಿತು, ಎಲ್ಲರಿಗೂ ಕೇಳಿದ್ದೀವಿ, ಅವತ್ತೇ ಹೇಳಿದ್ದೆ, ನಾನು ರಿಪ್ಲೈ ಮಾಡಿದ್ದೀನಿ, ನೋಡೋಕೆ ಹೇಳಿದ್ದೀನಿ ಅಂತ ರಿಪ್ಲೈ ಮಾಡಿದ್ದೀನಿ ಗೈಸ್ ನಾನು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಈ ಚಂದು ನಿಮಗೆ ಒಂದು ಕ್ವಶನ್. ಏನು ಕ್ವಶನ್ನು ಏನಂದರೆ, ನೀವು ಪ್ರತಿ ಸಲ ಯಪ್ಪ ಅಂತೀರಿ, ಬಟ್ ಯವ್ವ ಅನ್ನೋದಿಲ್ಲ ಅಲ್ವಾ? ನಿಮಗೆ ಅಮ್ಮನಿಗಿಂತ ಅಪ್ಪ ಅಂದ್ರೆ ಇಷ್ಟನಾ? ಓಹೋ, ಹಾಗೇನಿಲ್ಲ, ಇಬ್ಬರು ಕೂಡ 2 ಕಣ್ಣು. ಈ ಕಣ್ಣು ಇವಾಗ ನನಗಿಷ್ಟ, ಈ ಕಣ್ಣು ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಹೇಳೋಕ್ಕಾಗಲ್ಲ. ಎಲ್ಲೋ ಕೂಡ ನಮ್ಮ ಫ್ಯಾಮಿಲಿ ಅಂತ ಅಂದರೆ ಎಲ್ಲನೂ ಕೂಡ ಅಷ್ಟೇ ಇಂಪಾರ್ಟೆಂಟು. ಅಂದರೆ ಮಾತಾಡಬೇಕಾದ್ರೆ ಯಪ್ಪ ಎಷ್ಟು ದೊಡ್ಡದಿದೆಯಲ್ಲ, ಯಪ್ಪ ಏನಿದು ಅಂತ ಹೇಳ್ತಾ ಇರ್ತೀನಲ್ಲ, ಅದಕ್ಕೋಸ್ಕರ ನೀವು ಎಲ್ಲ ಟೈಮ್ನಲ್ಲಿ ನನ್ನ ಬಾಯಿಗೆ ಯಪ್ಪ ಅಂತಲೇ ಹೆಂಗೆ ಬರುತ್ತೆ, ಅದಕ್ಕೋಸ್ಕರ ನೀವು ಆ ರೀತಿ ಕಮೆಂಟ್ ಹಾಕಿದ್ದೀರಾ ಅಂತ ಅನ್ಕೋತೀನಿ. ಆ ಥರ ಇಲ್ಲ, ಇಬ್ಬರು ಕೂಡ 2 ಕಣ್ಣಿಂದಾಗೆ, ಎರಡೂ ಕೂಡ ತುಂಬಾ ಇಂಪಾರ್ಟೆಂಟು. ಇಬ್ಬರು ಕೂಡ ತುಂಬಾ ಇಂಪಾರ್ಟೆಂಟ್ ನನಗೆ ನಮ್ಮ ಲೈಫ್ನಲ್ಲಿ. ನಮ್ಮ ಫ್ಯಾಮಿಲಿನೂ ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್, ಎಲ್ಲರೂ ಕೂಡ. ಅದಕ್ಕೋಸ್ಕರ ಇವರು ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಅವರಿದ್ರೇ ನಾವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ ಪ್ಲೇಸ್, ಗ್ರೀನ್ ಪ್ಲೇಸ್, ಸಖತ್ತಾಗಿತ್ತು. ನಾನು ಆ ಥರ ಗುಡ್ಡ ಅವೆಲ್ಲ, ಇಲ್ಲಿ ಸುತ್ತಮುತ್ತ ಗ್ರೀನೇ ಇರೋದು ನಮ್ಮ ಸೈಡೆಲ್ಲ, ಬಟ್ ಅಲ್ಲಿ ನಡುವೆ ಕೆರೆ ಇತ್ತು, ಅಕ್ಕಪಕ್ಕ ಎಲ್ಲ, ಮತ್ತು ಗುಡ್ಡ ಎಲ್ಲ ಇತ್ತು. ಅದು ಫ್ಯಾನ್ ಎಲ್ಲ ಹಾಕಿದ್ರು, ನಿಜವಾಗ್ಲೂ ಸಖತ್ತಾಗಿ ಎಂಜಾಯ್ ಮಾಡಿದೆ, ಸಖತ್ತಾಗಿತ್ತು ಆ ಪ್ಲೇಸು. ಮತ್ತು ಅಭಿಬ್ರೋ ಬೆಂಕಿ, ಹೌದು, ನಾವು ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಥರ ಆ್ಯಕ್ಟಿಂಗ್ ಮಾಡಿದ್ವಿ. ಅದೇ ಥರ
ಸಖತ್ತಾಗಿ ಬಂದಿತ್ತು ಆ ವಿಡಿಯೋ. ಅದಕ್ಕೋಸ್ಕರ ಇದು ಅಭಿ ಬ್ರೋ ಯಾರು ಚೆನ್ನಾಗಿ ಮಾಡಿದ್ದಾರೆ ನೀವು ಕಾಮೆಂಟ್ ಹಾಕಲೇಬೇಕು ಹಾಕಿ ಅಂತ ಹೇಳಿದಾಗ ಅಭಿ ಬ್ರೋ ಬೆಂಕಿ ಅಂತ ಹಾಕಿದ್ರ. ಥ್ಯಾಂಕ್ ಯು ಸೋ ಮಚ್. ಅವ್ರ ಕಡೆಯಿಂದ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತಿದ್ದೀನಿ. ಅವ್ನ ಸ್ಕಿಲ್ಲು ಅದೇ ಆ್ಯಕ್ಟಿಂಗ್ ಆಗಿರ್ಬೋದು ಮತ್ತು ಕಾಮಿಡಿ ಮಾಡೋದಾಗಿರ್ಬೋದು, ಈ ಥರ ಸ್ಕಿಲ್ಸ್ ಜಾಸ್ತಿ ಇದ್ದಾವೆ. ಅವನ್ನ ಆಲ್ಮೋಸ್ಟ್ ಇನ್ಮೇಲೆ ಹೊರಗೆ ತೆಗಿಲಿಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಕೀಪ್ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಬಂದುಬಿಟ್ಟು ಗಾಳಿಪಟದ್ದು ಈ ಥರ ಸಿಂಬಲ್ಗಳನ್ನೆಲ್ಲ ಹಾಕಿದ್ದಾರೆ, ನೋಡ್ತಿರ್ಬೋದು ನೀವು. ಈ ಕಡೆ ಬರ್ತಾ ಇದೆ ಗಾಳಿಪಟ. ಅಷ್ಟೊಂದು ಆವೃತ್ತಿ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಗೈಸ್. ಬಟ್ ನಮ್ಮ ಅಳಿಯ ಅವರೆಲ್ಲ ಬಂದವಾಗ ಪ್ಲ್ಯಾನ್ ಮಾಡಿ ಅದು ಮಾಡಬೇಕು, ಮಾಡಿ ನಮ್ಮ ಆಡಿಯನ್ಸ್ಗೂ ತೋರಿಸ್ಬೇಕು ಎಷ್ಟು ಎತ್ತರ ಹೋಗುತ್ತೆ ಅಂತ ಹೊಸ ರೀಲ್ ತೊಗೊಬಂದಿದ್ದು ನಾವು. ಅದು ಇದನ್ನು ಮಾಡಿದ್ವಲ್ಲ, ಮೇಲೆ ದಾರ ಹೋಯ್ತಲ್ಲ, ಅದು ಹೊಸದು. ಅದು 7 ರೂಪಾಯಿನೋ 10 ರೂಪಾಯಿ ನಾವು ಕೊಟ್ಟು ತರಿಸಿ ಮಾಡಿ ನಿಮಗೆ ತೋರಿಸ್ಬೇಕಂತಲೇ ಮಾಡಿದ್ದು. ಸಖತ್ತಾಗಿ ಹೋಯ್ತು. ನಾವು ಮಾಡಿರ್ತಕ್ಕಂಥ ಎಫರ್ಟಿಗೆ ಅದು ಒಂದು ಕಡೆ ಬಿದ್ದೋಯ್ತು, ಆದ್ರೂ ಕೂಡ ಚೆನ್ನಾಗಿ ಬಂತು. ಮತ್ತು ಇನ್ನೊಬ್ರು ಕೂಡ ಹಾಕಿದ್ದಾರೆ ಬಸಮ್ಮ ಸೊಸರ್ವಿ ಅಂತ, ಸೂಪರ್ ಬ್ರದರ್ ಅಂತ. ನಾನು ನಮ್ಮ ಬ್ರದರ್ದು ಇನ್ಫಾರ್ಮೇಷನ್ ಪೂರ್ತಿ ಒಂದು ವಿಡಿಯೋದಲ್ಲಿ ಮಾಡಿದ್ದೆ. ನೀವು ನೋಡಿಲ್ಲ ಅಂತ ಅಂದರೆ ನೋಡ್ಕೊಂಬನ್ನಿ. ನಮ್ಮ ಅಣ್ಣನ ಜೀವನ ಹೇಗಿತ್ತು, ಇವಾಗ ಹೇಗಿದೆ, ಫುಲ್ ಸ್ಟೋರಿ ಅಂತ ನಮ್ಮ ಚಾನಲಲ್ಲಿದ್ದು. ಯಾರು ನೋಡಿಲ್ಲ ನೋಡ್ಕೊಂಬನ್ನಿ. ಸೂಪರ್ ಸಖತ್ತಾಗಿದೆ ಆ ವಿಡಿಯೋ ಮಾತ್ರ. ಎಲ್ಲನೂ ಕೂಡ ನೀವು ಮೋಟಿವೇಶನ್ ಆಗಿ ನೀವು ಏನಾದರೂ ಒಂದು ಲೈಫ್ನಲ್ಲಿ ಮಾಡಲಿಕ್ಕೆ ಒಳ್ಳೆ ವಿಡಿಯೋ ಅಂತಲೇ ಹೇಳ್ಬೋದು. ಸೂಪರ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಬ್ರದರ್ ಕಡೆಯಿಂದ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಅಭಿ ಆ್ಯಕ್ಟಿಂಗ್ ಬೆಂಕಿ ಅಂತ. ಎಸ್, ಅದೇ ನಾವು ಆವಾಗಲೇ ಹೇಳಿದ್ರಲ್ಲ, ಹೌದು, ಇನ್ನೊಬ್ಬರು ಹೇಳಿದ್ರು, ಇದು ಮಾಂತು ಡ್ರೀಮ್ಸ್ ಅವರು ಹೇಳಿರೋದು ಅಭಿ ಆ್ಯಕ್ಟಿಂಗ್ ಬೆಂಕಿ ಅಂತ. ಎಸ್, ಸೂಪರ್, ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿದ್ದಾರೆ. ಇನ್ನೂ ಕೂಡ ಮಾಡಿಸ್ತೀನಿ. ಥ್ಯಾಂಕ್ ಯು ಅವ್ರ ಕಡೆಯಿಂದ. ಸೂಪರ್. ಬಟ್ ನಾನು ನೋಡಿಲ್ಲ ಇದನ್ನು, ಆದರೆ ಇವಾಗ ನಿಮ್ಮ ವಿಡಿಯೋದಲ್ಲಿ ನೋಡಿದೆ. ಯಾವುದು ಅಂತ ಅಂದರೆ, ನಾವು ಹೋಗ್ತಿರೋ ಪುಣ್ಯಕ್ಷೇತ್ರ ಯಾವುದು ಅಂತ ಹಾಕಿದೆ ನಾನು ಟೈಟಲ್ಲು. ಅದಿದೆ, ನೋಡ್ಕೊಂಬರ್ತಿರ್ಬೋದು. ಅಜ್ಜಯ್ಯ, ನಾವು ಹೋಗಿರ್ತಕ್ಕಂಥದ್ದು ಹರಿಹರ ತಾಲೂಕು ಮತ್ತು ದಾವಣಗೆರೆ ಜಿಲ್ಲೆ. ಅಜ್ಜಯ್ಯ ಉಕ್ಕಡಗಾತ್ರಿ ಅನ್ನೋ ಕ್ಷೇತ್ರದಕ್ಕೆ ಹೋಗಿದ್ದೆ. ಆ ದೇವರ ಹೆಸರು ಬಂದುಬಿಟ್ಟು ಅಜ್ಜಯ್ಯ ಅಂತ. ಅಲ್ಲಿ ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸಖತ್ತಾಗಿ ಒಂಥರ ಕಾಮ್ ಮೈಂಡ್ ಆಯಿತು. ಎಷ್ಟೋ ಬರೀ ಇಲ್ಲಿ ಏನು ಮಾಡ್ಬೇಕು ಲೈಫಲ್ಲಿ, ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಹಂಗೆ ತಲೆನೇ ಹಿಂಗೆ ಓಡ್ತಿರುತ್ತೆ, ಏನು ಮಾಡ್ತಾ ಇಲ್ಲ, ಏನಿಲ್ಲ ಅಂತ. ಬಟ್ ಅಲ್ಲಿ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ನಾವು ಕೂತ್ಕೊಂಡು ದೇವರ ಧ್ಯಾನ ಮಾಡಿ, ಒಂದಿನ ಅಲ್ಲೇ ಉಳ್ಕೊಂಡು ಅಲ್ಲೇ ನಿದ್ದೆ ಮಾಡಿ, ಅಲ್ಲೇ ಎದ್ದು ಹೊಳೆಯಲ್ಲಿ ಸ್ನಾನ ಮಾಡಿ ಇದೆಲ್ಲ ಬರ್ತೀವಲ್ಲ, ನಿಜವಾಗ್ಲೂ ಸಖತ್ತಾಗಿರ್ತಕ್ಕಂಥ ನೆಮ್ಮದಿ ಸಿಗುತ್ತೆ. ದೈವಿಕ ಮಾಗಿಯವರು ನೀವು ರಿಯಲಿ ಹೋಗಿ ಬರಲೇಬೇಕು. ಒಂದಿನ ಹೋಗಿ ಬನ್ನಿ. ನಿಮ್ಗೆ ಯಾವಾಗಾದ್ರೂ ಫ್ರೀ ಇದ್ದಾವಾಗ ಶನಿವಾರ ಹೋಗಿ ಭಾನುವಾರ ಆರಾಮಾಗಿ ಬರ್ಬೋದು ನೀವು ವಾಪಸ್ಸು, ಆಯಿತಾ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ಮಧ್ಯ ಕರ್ನಾಟಕದಲ್ಲಿದೆ. ನೀವು ಉತ್ತರ ಕರ್ನಾಟಕಕ್ಕೂ ಬೇಗ ಹೋಗ್ಬೋದು, ಮತ್ತು ಕೆಳಗಡೆನೂ ಕೂಡ ಬೇಗ ಬರ್ಬೋದು. ಒಂದು 3-4 ಅವರ್ಸಲ್ಲಿ ಹೋಗಿ ಬರ್ಬೋದು ಅಂತ ಹೇಳ್ತೀನಿ. ಇಷ್ಟ ಗೈಸ್. ಮತ್ತು ನೆಕ್ಸ್ಟು ಕಮೆಂಟ್ ಬಂದುಬಿಟ್ಟು ಮಕ್ಕಳ ಸೈನ್ಯ ನೀಲಿ ಬಾನಿನಲ್ಲಿ ಹಾರಾಡುತ್ತಿರೋ ಗಾಳಿಪಟ. ಹೌದು, ಯಪ್ಪ ಇದಕ್ಕೆ ಎಷ್ಟು ರೆಸ್ಪಾನ್ಸ್ ಬಂದಿತ್ತೆ ಅಂದರೆ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿ ವ್ಯೂಸ್ ಆಗೈತೆ, ಪರವಾಗಿಲ್ಲ. ನಿಜವಾಗ್ಲೂ ಸಖತ್ತಾಗಿ ಅವತ್ತು ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಅಷ್ಟು ಎತ್ತರ ಹೋಗ್ಬೇಕಂದ್ರೆ ಅಷ್ಟು ಸುಲಭ ಇಲ್ಲ. ಒಂದ್ಸಲಿ ಅದು ಮುರಿದೋಯ್ತು, ಒಂದ್ಸಲಿ ಅದು ಮರದಲ್ಲಿ ಸಿಗೋಕಂತು, ಆದ್ರೂ ಕೂಡ ಛಲ ಬಿಡದೆ ನಾವು ಆ ಗಾಳಿಪಟವನ್ನು ಆರಿಸಿದ್ವಿ. ಅದು ಕಣ್ಣಿಗೆ ಕಾಣದೇ ಇರುವಷ್ಟು, ಒಂದು ಚುಕ್ಕಿಯಷ್ಟು ಝೂಮ್ ಹಾಕಿದ್ದೀನಿ ನೋಡಿ. ಅದು ಗಾಳಿಪಟದ್ದು ಮಾಡಿದ್ದೀವಿ. ಯಪ್ಪ ಸಖತ್ತಾಗಿತ್ತು. 3 ವಾರದ ಹಿಂದೆ ಅದು ವಿಡಿಯೋ ಬಂದಿರೋದು. ಯಾರು ನೋಡಿಲ್ಲ ಇನ್ನೂ ಕೂಡ ನೋಡ್ಕೊಂಬನ್ನಿ. ಸಖತ್ತಾಗಂದರೆ ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಗಿರ್ತಕ್ಕಂಥ ವಿಡಿಯೋ ಅದು. ಇವಾಗಲೇ ನೋಡಿಲ್ಲ ಅಂತ ಅಂದರೆ ನೋಡ್ಕೊಂಬನ್ನಿ. ಸತತ ಪ್ರಯತ್ನಗಳನ್ನು ಪಟ್ಟು ಆ ವಿಡಿಯೋನ ಮಾಡಿ ಅಷ್ಟು ಎತ್ತರವಾಗಿರ್ತಕ್ಕಂಥ ಗಾಳಿಪಟವನ್ನು ನಾವು ಆರಿಸಿರೋದು, ಆಯಿತಾ. ಅದನ್ನು ನೋಡ್ಕೊಂಬನ್ನಿ. ಯಾರು ನನ್ನ ಕೈಯಾಗ ಆಗಲ್ಲ, ಒಂದ್ಸಲಿ ಸೋತೆ ಅಂದ ತಕ್ಷಣ ನೀವೇನಾದರೂ ಸ್ಕಿಪ್ ಮಾಡ್ತಿರ್ತೀರಿ ನೋಡಿ, ಅಂಥವರಿಗೆ ಬೆಸ್ಟ್ ಅಂದರೆ ಬೆಸ್ಟ್ ವಿಡಿಯೋ ಅದು. ಆಗಲ್ಲ ಅಂತ ನಾವು ಬಿಟ್ಟಿದ್ರೆ ಆಗ್ತಿರಲಿಲ್ಲ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಆಗಿರ್ಬೋದು, ನಮ್ಮ ತಮ್ಮವರಾಗಿರ್ಬೋದು, ನಮ್ಮ ಅಳಿ ಆಗಿರ್ಬೋದು, ನಾವಾಗಿರ್ಬೋದು, ಎಲ್ಲರೂ ಸೇರಿಕೊಂಡು ಮತ್ತೆ ಆರಿಸಿದ್ವಿ. ಮತ್ತೆ ಎಷ್ಟು ಎತ್ತರಕ್ಕೆ ಹೋಯ್ತು. ಒಂದು ರೀಲ್ ಖಾಲಿಯಾಗಿ ನಮ್ಮ ಮನೆ ಇರ್ತಕ್ಕಂಥದ್ದು, ಮನೇಲಿ ಇರ್ತಕ್ಕಂಥ ರೀಲು ಕೂಡ ಖಾಲಿಯಾಗಿ ಅಷ್ಟು ದೂರ ಹಾರೋಗೋಯ್ತು. ಅದಕ್ಕೆ ಹೇಳೋದು ಬೆಟರ್ ಟ್ರೈ, ಮತ್ತೆ ಟ್ರೈ ಮಾಡ್ತಿರ್ಬೇಕು. ಸೋತೆ ಅದು ಅನುಭವ ಅಂತ ತಿಳ್ಕೊಂಡು ಮತ್ತೆ ಟ್ರೈ ಮಾಡ್ಬೇಕಂತ. ಇದಿಷ್ಟು ಕಮೆಂಟ್ಸ್ ಆಗಿತ್ತು. ಇದೇ ಥರ ನೀವು ಸಪೋರ್ಟ್ ಮಾಡಿ ಗೈಸ್. ಇದೇ ಥರ ಸಪೋರ್ಟ್ ಮಾಡ್ತಿದ್ದೀರಾ. ಒಳ್ಳೊಳ್ಳೆ ವ್ಯೂಸ್ ಆಗ್ತಿದೆ ಇತ್ತೀಚೆಗೆ. ಒಂದು 100 ಲಾಸ್ಟ್ 3 ವೀಡಿಯೋಸ್ ಮಾತ್ರ ಸಖತ್ತಾಗಿ ಹೋಗೈತೆ. ಒಂದು 100 ಮೇಲೆ ಹೋಗೈತೆ, ಒಂದು 50+ ಹೋಗೈತೆ, ಇವಾಗ ಒಂದು 40+ ಹೋಗೈತೆ. ಎಸ್ಟರ್ಡೇ ಹಾಕಿರೋದು. ಸಖತ್ತಾಗಿರ್ತಕ್ಕಂಥ ರೆಸ್ಪಾನ್ಸ್ ಬರ್ತಿದೆ. ಇದೇ ಥರ ಸಪೋರ್ಟ್ ಮಾಡಿ. ನಾನು ನಿಮಗೆ ಇದೇ ಥರ ಎಂಟರ್ಟೈನ್ ಮಾಡಲಿಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ, ಟ್ರೈ ಮಾಡ್ತಾನೆ ಇರ್ತೀನಿ. ಡೈಲಿ ವೀಡಿಯೋಸ್ ಬರ್ತಾನೆ ಇರುತ್ತೆ, ನೀವು ಎಂಜಾಯ್ ಮಾಡ್ಬೋದು. ಫುಡ್ ವ್ಲಾಗ್ ಆಗಿರ್ಬೋದು, ಟ್ರಾವೆಲ್ ಬರ್ತಾ ಇರುತ್ತೆ. ಮತ್ತು ಇದೇ ಥರ ಕಮೆಂಟ್ಸ್ ಒಂದು ವೀಕ್ನಲ್ಲಿ ಒಂದು ವೀಡಿಯೋ ಅಂತೂ ಪಕ್ಕ ಈ ಥರ ಬಂದೇ ಬರುತ್ತೆ. ನಿಮ್ಮ ಹೆಸರು ಕೂಡ ಹೇಳಿ, ನಾವು ಕಮೆಂಟ್ಸ್ನಲ್ಲಿ ಹೇಳೋದ್ರಿಂದ ನಿಮಗೂ ಕೂಡ ಖುಷಿ ಅನಿಸುತ್ತೆ. ಅದಕ್ಕೋಸ್ಕರ ಮತ್ತು ಲೈವ್ ವೀಡಿಯೋಸು ಬಂದಿಲ್ಲ,
ಈ ವಾರದಲ್ಲಿ ಬರ್ತೀನಿ, ರೆಡಿಯಾಗಿರಿ ಅಂತ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಪಟ್ ಅಂತ ಸಿಗುತ್ತೆ ಅಂತ ಹೇಳ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಇದೇ ಥರ ನಿಮ್ಮ ಚಂದುಗೆ ಸಪೋರ್ಟ್ ಮಾಡ್ತಾಯಿರಿ. ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಆಲ್ಮೋಸ್ಟ್ ಮಾಡಲಿಕ್ಕೆ, ಒಳ್ಳೊಳ್ಳೆ ವೀಡಿಯೋಗಳನ್ನು ಆಲ್ಮೋಸ್ಟ್ ತರಲಿಕ್ಕೆ ಟ್ರೈ ಮಾಡ್ತೀವಿ. ಟೇಕ್ ಕೇರ್, ಬಾಯ್ ಬಾಯ್ ಗೈಸ್. ಈ ಚಂದು ಕಡೆಯಿಂದ.